ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬಾ ರುಚಿಯಾಗಿರುವಂತಹ ಈ ಸಮ್ಮರಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದಾಗ ಮಾಡ್ಕೊಳ್ಳುವಂತಹ ಬಾಳೆಕಾಯಿ ಚಿಪ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಥರ ಬಾಳೆಕಾಯಿ ಚಿಪ್ಪನ್ನು ಬಿಡಿಸ್ಕೊಂಡ್ರೆ ಎಷ್ಟು ಬೇಕಾದರೂ ಚಿಪ್ಸ್ ಮಾಡ್ಕೊಳ್ಬೋದು, ಪಟ್ ಅಂತ ಆಗುತ್ತೆ. ಹಾಗೆ ಇವತ್ತು ತುಂಬಾ ನ್ಯಾಚುರಲ್ ಆಗಿ ನಮಗೆ ಸಿಕ್ಕಿರುವಂತಹ ಹನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಹನಿ ಸಿಕ್ಕಿದೆ, ಅದನ್ನ ತಗೊಂಡು ಬಂದಿದ್ವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಬಾಳೆಕೊನೆ ತುಂಬ ಬೆಳ್ಕೊಂಡು ಬಿಟ್ಟಿತ್ತು. ಸುಮಾರು ದಿನದಿಂದ ಅಂದ್ಕೊತಾನೆ ಇದೆ ಚಿಪ್ಸ್ ಮಾಡ್ಕೋಬೇಕು ಅಂತ, ಆದರೆ ಟೈಮೇ ಸಿಗ್ತಿರ್ಲಿಲ್ಲ. ಅದು ಇದು ಕೆಲಸ ಅಂತ ಆಗ್ತಾನೇ ಇತ್ತು. ಹಾಗೆ ಇವತ್ತು ಸಿಕ್ಕಾಪಟ್ಟೆ ಗಾಳಿ ಬೀಸ್ತಿರೋದ್ರಿಂದ ಬಾಳೆಕೊನೆ ಈ ರೀತಿಯಾಗಿ ಬಿದ್ಕೊಂಡ್ಬಿಟ್ಟಿತ್ತು. ಹಾಗೆ ಏನು ಮಾಡೋದಕ್ಕೂ ಬರಲ್ಲ, ಇನ್ನೂ ಬಿಟ್ಟರೆ ಹಣ್ಣಾಗ್ಬಿಡುತ್ತೆ ಅಂತ ಇವತ್ತು ಅದನ್ನ ಕಟ್ಕೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಬೆಳೆದಿದೆ ಅಂತ ಬಾಳೆಕಾಯಿ. ಇದಕ್ಕೆ ನಮ್ಮ ಕಡೆ ಕರಿ ಬಾಳೆಕಾಯಿ ಅಂತ ಹೇಳ್ತೀವಿ. ಇದನ್ನ ಈಗ ಬಾಳೆಕಾಯಿ ಚಿಪ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಪ್ಸ್ ಎಲ್ಲ ಮಾಡಿಟ್ರೆ ಮಕ್ಕಳಿಗಂತೂ ಹಬ್ಬ ಅಂತಲೇ ಹೇಳ್ಬೋದು. ಆದರೆ ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ, ಆದರೆ ಅಪರೂಪಕ್ಕೊಂದ್ಸರಿ ಅಂದರೆ ಟೀ ಕುಡಿಬೇಕಾದ್ರೆ ಈ ಟೈಮಿಗೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೊರಗಡೆಯಿಂದ ತಂದುಕೊಡೋದಕ್ಕಿಂತ ಮಕ್ಕಳಿಗೆ ಮನೆಯಲ್ಲೇ ನಾವು ಈ ರೀತಿಯಾಗಿ ಮಾಡಿಕೊಡ್ಬೋದು, ಹೆಲ್ದಿಯಾಗಿ ಕೂಡ ಇರುತ್ತೆ. ನಾನೀಗ ಬಾಳೆಕಾಯಿನ ಈ ರೀತಿಯಾಗಿ ಒಂದೊಂದೇ ಆಗಿ ತೆಗೆದು ನೀರೊಳಗಡೆ ಹಾಕಿಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಅಂಟಿರುತ್ತಲ್ವ ಬಾಳೆಕಾಯಲ್ಲಿ, ಅದು ಅಷ್ಟೊಂದು ನಮ್ಮ ಕೈಗೆ ಅಂಟ್ಕೊಳ್ಳೋದಿಲ್ಲ. ಹಾಗೆ ಎಲ್ಲ ಬಾಳೆಕಾಯನ್ನು ಈ ರೀತಿಯಾಗಿ ತೆಗೆದು ನೀರೊಳಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪನೇ ಹಾಕಿಟ್ಕೊಂಡು ಆಮೇಲೆ ಈ ರೀತಿಯಾಗಿ ಅದರ ಸೈಡ್ಸ್ನೆಲ್ಲ ತಕ್ಕೊಳ್ಬೇಕು. ಈ ಥರ ನಾವು ಸಿಪ್ಪೆನ ತಕ್ಕೊಂಡ್ರೆ ಎಷ್ಟು ಬಾಳೆಕಾಯಿ ಚಿಪ್ಸ್ ಬೇಕಾದರೂ ಮಾಡ್ಕೊಳ್ಬೋದು. ಯಾಕೆಂದರೆ ಬಾಳೆಕಾಯಿ ಚಿಪ್ಸ್ ಮಾಡಬೇಕಾದ್ರೆ ಅದರ ಸಿಪ್ಪೆ ತೆಗೆಯೋದು ಮೇನ್ ಆಗಿರುತ್ತೆ. ಅದು ಸ್ವಲ್ಪ ಎಲ್ಲಾದರೂ ನಾವು ಹೆಚ್ಚು ಕಮ್ಮಿ ಮಾಡಿ ತಕ್ಕೊಂಡ್ಬಿಟ್ರೆ ಉಗುರು ಸಿಕ್ಕಾಪಟ್ಟೆ ನೋವ್ತಾ ಇರುತ್ತೆ, ನಾವು ಉಗುರಲ್ಲಿ ಏನಾದರೂ ಸಿಪ್ಪೆನ ತೆಗಿಯೋದಕ್ಕೆ ಹೋದರೆ. ಹಾಗಾಗಿ ನೋಡ್ತಿರ್ಬೋದು, ಈ ಥರ ಒಂದು ಚಾಕುವಿನಿಂದ ಬಾಳೆಕಾಯಿಗೆ ಅಂಚಿರುತ್ತಲ್ವ, ಅದ್ರ ಎಲ್ಲ ಕಡೆನೂ ಕೊಯ್ಯಬೇಕು. ಕೊಯ್ದಾದಮೇಲೆ ಈ ಥರ ಒಂದು ಸಿಪ್ಪೆನ ಫಸ್ಟು ತಕ್ಕೊಳ್ಬೇಕು, ಆಮೇಲೆ ಉಳಿದಿರುವಂತಹ ಸಿಪ್ಪೆನ ತಕ್ಕೊಳ್ಬೇಕಾಗತ್ತೆ. ಹಾಗೆ ಸಿಪ್ಪೆನ ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಸುಗಳಿಗೆ ಹಾಕ್ಕೊಳ್ಳೋದಕ್ಕೆ ಅಂತ. ನೋಡಿ ಈ ರೀತಿಯಾಗಿ ಈ ಥರ ಅಂಚು ಇರುತ್ತಲ್ವ, ಅಲ್ಲಿ ಈ ಥರ ಚಾಕುವಿನಿಂದ ಕಚ್ಚಿ ಹಾಕ್ಕೊಳ್ಬೇಕು. ನೋಡಿ ಹೀಗೆ ಈ ರೀತಿಯಾಗಿ ಪೂರ್ತಿ ಎಷ್ಟು ಅಂಚಿರುತ್ತೆ ಅಷ್ಟು ಅಂಚಿಗೂ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಕಟ್ಟೊಡ್ಕೊಳ್ಬೇಕು. ಆಮೇಲೆ ಒಂದು ಸಿಪ್ಪೆನ ಸ್ವಲ್ಪ ಈ ರೀತಿಯಾಗಿ ಎಬ್ಬಿಸ್ಕೋಬೇಕು. ಆಮೇಲೆ ನೋಡಿ ಹೀಗೆ ಈ ಥರ ಮಾಡಿ ಎಬ್ಬಿಸ್ಕೊಂಡ್ರೆ ಕೈ ಬೆರಳಲ್ಲಿ ನಾವು ಎಬ್ಬಿಸ್ಕೋಬೇಕಾಗತ್ತೆ, ಯಾಕೆಂದರೆ ಉಗುರು ಹಾಕಬಾರ್ದು. ಒಂದು ವೇಳೆ ನಾವು ಉಗುರು ಹಾಕಿ ಎಬ್ಸಿದ್ರಿ ಅಂತಾದರೆ ಉಗುರು ಒಂದು ವಾರ ತನಕನೂ ಸಿಕ್ಕಾಪಟ್ಟೆ ನೋವ್ತಾ ಇರುತ್ತೆ. ಹಾಗಾಗಿ ನೋಡಿ ಕೈ ಬೆರಳಿಂದನೇ ಅಂದರೆ ಹೆಬ್ಬೆರಳಿಂದ ನಾವು ಸ್ವಲ್ಪ ಇದನ್ನ ತಕ್ಕೊಳ್ಬೇಕು, ಅಂದರೆ ಎತ್ತುತ್ತಾ ಬರಬೇಕು. ಆಗ ಈ ರೀತಿಯಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಈ ಥರ ಇನ್ನೊಂದು ಬಾಳೆಕಾಯಿನ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಅಂಚಿಗೂ ಕೂಡ ಈ ಥರ ಚಾಕುವಿನಿಂದ ಕಚ್ಚಿ ಹಾಕ್ಕೊಳ್ಬೇಕು. ಆಮೇಲೆ ಒಂದೊಂದಾಗಿ ಉಗ್ಗಿ ಸಿಪ್ಪೆನ ಬಿಡಿಸ್ಕೋಬೇಕು. ಮೊದಲು ಒಂದು ಸಿಪ್ಪೆ ಬಿಡಿಸೋದೇ ತಡ, ಆಮೇಲೆ ನೋಡಿ ಈ ಥರ ಪಟಪಟ ಅಂತ ಸಿಪ್ಪೆ ಬಿಡಿಸ್ಕೊಳ್ಬೋದು. ಬಿಡಿಸಿದ ಮೇಲೂ ಕೂಡ ಈ ಥರ ನೀರಲ್ಲೇ ಹಾಕಿಟ್ಕೊಳ್ಬೇಕು, ಯಾಕೆಂದರೆ ಬಾಳೆಕಾಯಿ ಕಪ್ಪಾಗ್ಬಿಡುತ್ತೆ. ಆಮೇಲೆ ನೀರಿಂದ ತೆಗೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಟ್ಕೊಳ್ಬೇಕಾಗತ್ತೆ. ಅಂದರೆ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋದ್ಮೇಲೆ ನಾವು ಚಿಪ್ಸ್ ಮಾಡ್ಕೊಳ್ಳೋದು. ಈ ಥರ ಬಟ್ಟೆ ಮೇಲೆ ಹಾಕಿಟ್ಟು ನಾವು ಜೇನು ತೆಗೆಯೋದಕ್ಕೆ ಅಂತ ಹೋಗಿದ್ವಿ. ಅದು ನಾವು ಜೇನು ತೆಕ್ಕೊ ಬರೋಷ್ಟರಲ್ಲಿ ಇದು ನೀರೆಲ್ಲ ಚೆನ್ನಾಗಿ ಆರ್ಕೊಂಡಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಈ ಥರ ಕಾಟನ್ ಬಟ್ಟೆ ಮೇಲೆ ಹರಡಿ ಇಟ್ಕೊಂಡು ಆಮೇಲೆ ಜೇನು ತೆಗೆಯೋದಕ್ಕೆ ಹೋಗಿದ್ವಿ. ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ ಜೇನಿದೆ, ತಗೊಂಡು ಬರೋಣ ಅಂತ ಅಂದರು ಅಂತ ಹೋಗಿದ್ವಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ತೆಗಿತಾ ಇದ್ದಾರೆ ಅಂತ. ಜೇನು ತೆಗಿಬೇಕಾದ್ರೆ ಮುಖನ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ತಾರೆ, ಮುಖಕ್ಕೆ ಬಡಿಯುತ್ತೆ ಅಂತ. ನಾನು ಸ್ವಲ್ಪ ಇದೆ ಅಂತ ಚಿಕ್ಕ ಪಾತ್ರೆ ತೊಗೊಂಡು ಹೋಗಿದ್ದೆ. ಆಮೇಲೆ ಹೇಳಿದ್ರು ಸ್ವಲ್ಪ ಜಾಸ್ತಿನೇ ಇದೆ, ದೊಡ್ಡ ಪಾತ್ರೆ ತೊಗೊಂಡು ಬಾ ಅಂತ. ಮತ್ತೆ ವಾಪಸ್ ಬಂದು ದೊಡ್ಡ ಪಾತ್ರೆನ ತೊಗೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಸಿಕ್ಕಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುವಂತಹ ಹನಿ ಇದು. ಈ ಥರ ಅದ್ರ ಮೊಟ್ಟೆನೂ ಕೂಡ ಇರುತ್ತೆ. ಲಾಸ್ಟ್ ಸ್ಟೇಜಲ್ಲಿ ಒಂದು ಸ್ವಲ್ಪ ಮೊಟ್ಟೆ ಕೂಡ ಇತ್ತು, ಅದನ್ನು ಕೂಡ ತೊಗೊಂಡು ಬಂದಿದ್ವಿ. ಇದನ್ನ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗ ಹನಿನ ತಿಂದ್ಕೊಂಡು ಆದಮೇಲೆ ಉಳಿದಿರುವಂತಹ ಈ ಥರ ಇದನ್ನ ಹಿಂಡ್ಕೊಳ್ತಾ ಇದ್ದೀನಿ, ಹಿಂಡು ಇಟ್ಕೊಳ್ತಾ ಇದ್ದೀನಿ. ಅಂದರೆ ಹಿಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು ಅಂತ. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಚಿಪ್ಸ್ ಮಾಡೋದಕ್ಕೆ ಬಂದಿದ್ದೀನಿ. ಒಂದು ಬಾಣಲಿನಲ್ಲಿ ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಲೋಟದಲ್ಲಿ 1 ಟೀ ಸ್ಪೂನ್ ಆಗುವಷ್ಟು, ಅಂದರೆ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಒಂದು
ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಕಾಯಿಗೆ ನಾವು ಈ ಥರ ಮಾಡಿ ಹಾಕ್ಕೊಂಡ್ರೆ ಉಪ್ಪು ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಉಪ್ಪು ಅರಿಶಿನ ಎಲ್ಲ. ಹಾಗೆ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಬೇಕಲ್ವಾ. ಖಾರದ ಪುಡಿ ಹಾಕ್ಕೊಳ್ಳೋದಕ್ಕೆ ನಾನು ಒಂದು ಪ್ಲೇಟ್ಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ರಿಂದ 4 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕಿ, ಅದಕ್ಕೆ ರುಚಿಗೆ ಉಪ್ಪನ್ನು ಹಾಕಿ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಸ್ಕಿಪ್ ಆಗಿ ಹೋಗಿದೆ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ, ಇವಿಷ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನೋಡ್ತಿರ್ಬೋದು, ಈ ಥರ ಒಂದು ಚಿಪ್ಸ್ ಮಾಡ್ಕೊಳ್ಳುವಂತಹ ಇದು ಸಿಗುತ್ತೆ ಮೇಕರು. ಅದರಿಂದ ಈ ಥರ ಕಾದಿರುವಂತಹ ಎಣ್ಣೆಗೆ ಡೈರೆಕ್ಟಾಗಿ ಬಿಟ್ಕೊಳ್ತಾ ಇದ್ದೀನಿ. ಒಂದೊಂದೇ ಬಾಳೆಕಾಯಿನ ತಗೊಂಡು ಈ ಥರ ತುರಿದ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಬಾಳೆಕಾಯಿ ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇಲ್ಲ. ನಾವು ಎಕ್ಸ್ಟ್ರಾ ಒಂದು ಪ್ಲೇಟಲ್ಲಿ ತುರಿದು ಆಮೇಲೆ ಎಣ್ಣೆ ಒಳಗಡೆ ಹಾಕ್ಕೊಳ್ಳೋದಾದರೆ ತುಂಬ ಲೇಟ್ ಆಗಿಬಿಡುತ್ತೆ, ಮತ್ತು ಒಂಥರ ಕಷ್ಟ ಅಂತಲೇ ಹೇಳ್ಬೋದು. ಈ ಥರ ನಾವು ಮಾಡಿಕೊಂಡ್ರೆ ಬೇಗ ಕೂಡ ಮಾಡ್ಕೊಳ್ಬೋದು, ಮತ್ತು ಬಾಳೆಕಾಯಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಇಷ್ಟು ಒಂದು 4 ರಿಂದ 5 ಬಾಳೆಕಾಯಿನ ಹಾಕಿ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಉಪ್ಪು ನೀರು, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಳ್ಳೋದ್ರಿಂದ ಬಾಳೆಕಾಯಿಗೆ ತುಂಬ ಚೆನ್ನಾಗಿ ಉಪ್ಪು ಹೀರ್ಕೊಳ್ಳುತ್ತೆ. ಹಾಗಾಗಿ ಮತ್ತು ಹಾಗೇನೂ ಕೂಡ ತಿನ್ಬೋದು. ಖಾರದ ಪುಡಿ ಹಾಕದೇ ಇದ್ರೂ ಕೂಡ ಈ ಬಾಳೆಕಾಯಿ ಚಿಪ್ಸ್ನ ಹಾಗೇನೂ ಕೂಡ ತಿನ್ಬೋದು. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮೊದಲು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ, ಅಂದರೆ ಇನ್ನೊಂದು ಸ್ವಲ್ಪ ತಿಳುವಾಗಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿ ತಿಳು ಮಾಡ್ಕೊಂಡ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ ಬೇಗ. ನೋಡ್ತಿರ್ಬೋದು ಹೀಗೆ. ಆದರೂ ಇರಲಿ ಅಂತ ಅದಕ್ಕೂ ಕೂಡ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಬಿಸಿ ಬಿಸಿ ಇರುವಾಗಲೇ ನಾವು ಖಾರದ ಪುಡಿನ ಹಾಕ್ಕೊಳ್ಬೇಕು. ಆವಾಗ ಮಾತ್ರ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಎಲ್ಲ ಬಾಳೆಕಾಯಿ ಫ್ರೈಗೂ ಚೆನ್ನಾಗಿ ಖಾರದ ಪುಡಿ ಎಲ್ಲ ಹೀರ್ಕೊಳ್ಳುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಇದನ್ನ ನಾವು ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ಈ ಥರ ಒಂದು ಮಿಕ್ಸ್ ಮಾಡ್ಕೊಳ್ಳುವಷ್ಟರಲ್ಲಿ ಇನ್ನೊಂದನ್ನು ಬಂಡಿಯನ್ನು ಬಿಟ್ಟಿಟ್ಕೊಂಡ್ಬಿಟ್ರೆ ಅದನ್ನು ಈ ಥರ ಮಧ್ಯ ತಿರುವು ಹಾಕ್ಕೊಳ್ತಾನೆ ಇರ್ಬೋದು. ನೋಡಿ, ನಾನು ಸುಮಾರು 5 ಅಥವಾ 6 ಬಾಳೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಂಡಿಗೆ, ಚೆನ್ನಾಗಿ ಬೇಯ್ತಾ ಇರುತ್ತೆ ಅಂತ. ಈ ಥರ ಮಧ್ಯ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊಳ್ಬೇಕು. ಮತ್ತು ಸ್ವಲ್ಪ ದಪ್ಪಗೆ ನಾವು ಹಾಕ್ಕೊಳ್ಬೇಕಾಗತ್ತೆ. ತುಂಬ ತಿಳುವಾಗಿ ಮಾಡ್ಕೊಳ್ಬಾರ್ದು, ಜಾಸ್ತಿ ಅಂಟ್ಕೊಂಡು ಬಿಡುತ್ತೆ. ಸ್ವಲ್ಪ ದಪ್ಪಗಿದ್ರೇ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ಚೆನ್ನಾಗಿ ಬೇಯುತ್ತೆ ಕೂಡ. ಹಾಗೆ ನಾವು ಉಪ್ಪು ನೀರು ಹಾಕಿರ್ತೀವಲ್ವ, ಅದಕ್ಕೆ ಉಪ್ಪು ಮತ್ತು ಅರಿಶಿನೂ ಕೂಡ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಈಗ ಎಣ್ಣೆ ಕೂಡ ಸೈಲೆಂಟ್ ಆಗಿದೆ. ಆದಷ್ಟು ಹೈ ಫ್ಲೇಮಲ್ಲೇ ನಾವು ಬೇಯಿಸ್ಕೊಳ್ಬೇಕು. ಆದಷ್ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ, ಮತ್ತು ಬೇಗ ಕೂಡ ಬೇಯುತ್ತೆ. ಈಗ ಇದಾಗಿದೆ ನೋಡಿ, ಎಣ್ಣೆ ಪೂರ್ತಿಯಾಗಿ ಸೈಲೆಂಟ್ ಆದಮೇಲೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೌಂಡಲ್ಲೇ ಗೊತ್ತಾಗುತ್ತೆ ನಮಗೆ ಬೆಂದಿದೆಯಾ ಇಲ್ವಾ ಅಂತ. ಆ ಕ್ರಿಸ್ಪಿನೆಸ್ ಬಂದಮೇಲೆ ಈ ಥರ ತೆಗೆದಿಟ್ಕೊಂಡು ಆಗಿಂದಾಗಲೇ, ಅಂದರೆ ಬಿಸಿ ಬಿಸಿ ಇರುವಾಗಲೇ ನಾವು ಅದಕ್ಕೆ ಖಾರದ ಪುಡಿನ ಹಾಕ್ಕೊಳ್ಬೇಕು. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಖಾರದ ಪುಡಿನೂ ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಮತ್ತು ಎಲ್ಲದಕ್ಕೂ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಈ ರೀತಿಯಾಗಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ಬಾಳೆಕಾಯಿ ಚಿಪ್ಸ್ನ ಮಾಡಿಕೊಂಡು ಸುಮಾರು ಒಂದು 2-3 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಆದಷ್ಟು ಈ ಥರ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಮಳೆಗಾಲದ ಟೈಮಲ್ಲಿ ಎಲ್ಲ ತಿನ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಕ್ಕಳಿಗೂ ಕೂಡ ನಾವು ಈ ಥರ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಹೊರಗಡೆ ತಿಂಡಿ ಚಿಪ್ಸ್ ಏನು ಬೇಕು ಅಂತ ಕೇಳೋದಿಲ್ಲ. ಒಂಥರ ಚಿಪ್ಸ್ ಥರನೇ ಇರುತ್ತೆ ಇದು, ಹಾಗಾಗಿ ಇದನ್ನೇ ತಿನ್ಕೊತಾರೆ. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು, ನೋಡ್ತಿರ್ಬೋದು. ಮುರಿತಾ ಇರಬೇಕಾದ್ರೆ ಪಟ್ಟ ಅಂತ ಸೌಂಡ್ ಬರುತ್ತೆ, ಅಷ್ಟೊಂದು ಕ್ರಿಸ್ಪಿಯಾಗಿ ಬಂದಿತ್ತು. ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.